ಕೇಂದ್ರ ಸರ್ಕಾರ ಬಹುತೇಕ ಕೊರೋನಾದ ನಿಯಮಗಳನ್ನೆಲ್ಲ ರದ್ದು ಮಾಡಿದೆ. ಹೀಗಾಗಿ 1 ರಿಂದ 9ನೇ ತರಗತಿಗಳು ಶೀಘ್ರದಲ್ಲೇ ಶುರುವಾಗಬಹುದು. ಆದರೂ ಖಾಸಗಿ ಶಾಲೆಗಳ ಫೀಸ್ ದಂಧೆಗೆ ಕಡಿವಾಣ ಬಿದ್ದಿಲ್ಲ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರನ್ನ ಕೇಳಿದ್ರೆ ತರಾತುರಿಯಲ್ಲಿ ಶುಲ್ಕ ಕಡಿಮೆ ಮಾಡೋಕ್ಕಾಗಲ್ಲ, ಶುಲ್ಕ ಕಡಿಮೆ ಮಾಡೋದು ಅಷ್ಟು ಸುಲಭನೂ ಅಲ್ಲ ಅಂದ್ರು. ಇನ್ನೊಂದ್ ಕಡೆ ಫೀಸ್ ಕಮ್ಮಿ ಮಾಡೋ ಬಗ್ಗೆ ಸರ್ಕಾರ ಚರ್ಚೆ ಮಾಡ್ತಾ ಇದೆ. ಪೋಷಕರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಡ್ಡಗೋಡೆ ಮೇಲೆ ದೀಪವನ್ನ ಇಟ್ಟಿದ್ದಾರೆ. ಸ್ಥೂಲವಾದ ಒಂದು ಶಿಫಾರಸನ್ನು ಕೂಡ ಮಾಡಿದ್ದಾರೆ ನಮ್ಮ ಆಯುಕ್ತರು. ಪೋಷಕರು ಯಾವುದೇ ರೀತಿ ಆತಂಕ ಪಡೋದು ಬೇಡ, ಅವರೇನು ಕೂಡ ಹೋರಾಟಕ್ಕೂ ಹೋಗೋದು ಬೇಡ. ಖಾಸಗಿ ಶಾಲೆಯವರು ನೀವೇನಾದ್ರು ಕೂಡ ಕಡಿತ ಮಾಡಿದ್ರೆ ನಾವು ಕೂಡ ನಮ್ಮ ಶಿಕ್ಷಕರದು ಕಡಿತ ಮಾಡ್ತೀವಿ ಅಂತ ಅಲ್ಲೊಂದು ಕೂಗು ಅಥವಾ ಧ್ವನಿ ಇದ್ದಿದೆ. ಇದನ್ನೆಲ್ಲ ನಾವು ಗಮನಿಸಿಬಿಟ್ಟು ಎಲ್ಲರಿಗೂ ಕೂಡ ಹಿತ ಆಗಂತ ಒಂದು ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಕೆದಕ್ಲಿಲ್ಲ ಅಂದ್ರೆ ಪುಣ್ಯಾತ್ಮ ಉದ್ಧವ್ ಠಾಕ್ರೆಗೆ ತಿಂದ ಅನ್ನ ಜೀರ್ಣ ಆಗಲ್ಲ ಅನ್ಸುತ್ತೆ. ಅಲ್ಲೇ ಇಲ್ಲಿ ಹೇಳಿಕೆ ಕೊಡ್ತಾ ಇದ್ದ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಬೆಳಗಾವಿ ನಮ್ಮದು ಅಂತ ಪುಸ್ತಕ ರಿಲೀಸ್ ಮಾಡವ್ರೆ. ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂದವ್ರೆ. ನಮ್ಮವರು ಸುಮ್ಮನಿರ್ತಾರ? ಸರಿಯಾಗಿ ಜಾಡಿಸಿದ್ರು. ಆದ್ರೆ ಬಿಜೆಪಿಯವರು ಒಂದು ಎಡವಟ್ಟನ್ನ ಮಾಡಿದ್ದಾರೆ. ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದಕ್ಕೆ ಮಹಾರಾಷ್ಟ್ರ ಸರ್ಕಾರವೇ ಮತ್ತಷ್ಟು ಬೆಂಕಿ ಹಾಕಿದೆ. ಮೊನ್ನೆ ಮಹಾರಾಷ್ಟ್ರಕ್ಕೆ ಮಹಾರಾಷ್ಟ್ರಕ್ಕೆ ಸೇರಿಸಿಕೊಳ್ತೀವಿ ಅಂತ ಉದ್ಧವ್ ಠಾಕ್ರೆ ಉದ್ದಟತನದ ಕಿಚ್ಚು ಹೊತ್ತಿಸಿದ್ರು. ಆಮೇಲೆ ಶಿವಸೇನೆ ಪುಂಡರು ಬೆಳಗಾವಿ ಗಡಿಯಲ್ಲಿ ಪುಂಡಾಟ ಪ್ರದರ್ಶಿಸಿದ್ರು. ಈಗ ಉದ್ಧವ್ ಠಾಕ್ರೆ ಸರ್ಕಾರ ಸೀಮಾವಾದ ಸಂಘರ್ಷ ಆನಿ ಸಂಕಲ್ಪ ಹೆಸರಿನ ಪುಸ್ತಕ ರಿಲೀಸ್ ಮಾಡಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. 2 ರಾಜ್ಯಗಳ ಜನರ ನೆಮ್ಮದಿ ಕೆಡಿಸೋಕೆ ಅಂತಾನೆ ಇವತ್ತು ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಸೀಮಾವಾದ ಸಂಘರ್ಷದ ಬುಕ್ ರಿಲೀಸ್ ಮಾಡಿದ್ರು. ಈ ಪುಸ್ತಕದಲ್ಲಿ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಪುಂಖಾನುಪುಂಖವಾಗಿ ಪದಗಳನ್ನು ಗಿಚ್ಚಿದ್ದಾರೆ. 1956ರಿಂದ 2021ರವರೆಗಿನ ಗಡಿ ಗಲಾಟೆಗಳನ್ನೆಲ್ಲ ಉಲ್ಲೇಖಿಸಿದ್ದಾರೆ. 64 ವರ್ಷಗಳಲ್ಲಿ ಮಹಾರಾಷ್ಟ್ರ ಕೈಗೊಂಡ ನಿಲುವುಗಳನ್ನ ಕೆತ್ತಿದ್ದಾರೆ. 2004ರಿಂದ ಕೋರ್ಟ್ನಲ್ಲಿ ನಡೆಯುತ್ತಿರುವ ಹೋರಾಟದ ಬಗ್ಗೆ, ಕರ್ನಾಟಕ ಸರ್ಕಾರ ಮಾಡುತ್ತಿರುವ ವಾದಗಳ ಬಗ್ಗೆನೂ ಪುಸ್ತಕದಲ್ಲಿ ಗಿಚ್ಚಿದ್ದು उद्धव ठाकरे भाषण ಬೇರೆ ಬಿಗಿದ್ರು. जमाना जो होता मला परत तिकडनं मराठी आमदार निवडून आलेले पाहिजेत. बेळगावमधनं माझा मराठी माणूसच निवडून आला पाहिजे. बेळगावचा महापुरा मराठी होतो. कर्नाटक सरकार पोळ्या भासते हे आता तरी तुम्ही लक्षात घ्या. आणि म्हणून मला असं वाटतं की एक नवीन सुरुवात करतो आहे. नवीन तेजाने, नवीन दमाने आणि नवीन जिद्दीने जोपर्यंत हा कर्नाटक महाराष्ट्रामध्ये येत नाही तोपर्यंत आपण शांत बसणार नाही अशी प्रतिज्ञा आणि शपथ घेऊन प्रत्येक पाऊल धीराने. ಕರ್ನಾಟಕದ ಅನ್ನ ತಿಂದು ಮಹಾರಾಷ್ಟ್ರಕ್ಕೆ ಬೆಂಬಲ. ಪುಸ್ತಕ ಬಿಡುಗಡೆಯಲ್ಲಿದ್ದ ಬೆಳಗಾವಿ ರಾಜಕಾರಣಿ. ಮಹಾರಾಷ್ಟ್ರ ಸರ್ಕಾರ 2 ರಾಜ್ಯಗಳ ಮಧ್ಯೆ ಬೆಂಕಿ ಹಚ್ಚಿಸೋ ಪುಸ್ತಕ ರಿಲೀಸ್ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಅನ್ನ ತಿಂತಿರೋ ಬೆಳಗಾವಿ ಮುಖಂಡ ಅರವಿಂದ್ ಪಾಟೀಲ್ ಕೂಡ ಭಾಗಿಯಾಗಿದ್ರು. ದುರಂತ ಅಂದ್ರೆ ಬೆಳಗಾವಿ ಗಡಿ ವಿಷಯದಲ್ಲಿ ಮಹಾರಾಷ್ಟ್ರದ ಜೊತೆಗಿರೋ ಈ ನಾಡದ್ರೋಹಿಯನ್ನ ಬಿಜೆಪಿಗೆ ಸೇರಿಸಿಕೊಳ್ಳಲು ಡಿಸಿಎಂ ಲಕ್ಷ್ಮಣ ಸವದಿ ಪ್ಲಾನ್ ಮಾಡಿದ್ದಾರೆ. ನಾಡದ್ರೋಹಿಯಾದ್ರೂ ಪರವಾಗಿಲ್ಲ, ಕುರ್ಚಿ ವೋಟ್ ಬ್ಯಾಂಕ್ ರಾಜಕೀಯ, ಹಿಂದುತ್ವ ನಾಯಕ ಅಂತ ಬಿಜೆಪಿಗೆ ಸೇರಿಸಿಕೊಳ್ಳುತ್ತಿದ್ದು ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ. ಸೊ ಅವರು ಬಿಜೆಪಿಗೆ ಬರೋದರಲ್ಲಿ ಸಮಸ್ಯೆ ಇಲ್ಲ ಅಂತ ನನ್ನ ಭಾವನೆ. ಅರವಿಂದ್ ಪಾಟೀಲ್ ಯಾವುದೇ ಅಪೇಕ್ಷೆ ಆಕಾಂಕ್ಷೆಯನ್ನು ಇಟ್ಕೊಂಡು ಅವರೇನು ಬರ್ತಾ ಇಲ್ಲ. ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಕಾರ್ಯನಿರ್ವಹಿಸ್ತೀನಿ ಅಂತ ಹೇಳಿದೆ. ನಿಮ್ಗೆ ಗೊತ್ತಿರಬೇಕು, MESದು ಏನು ಮತದಾರರು ಇದ್ದಾರಲ್ಲ, ಲೋಕಸಭಾ ಚುನಾವಣೆ ಒಳಗೆ ಬಿಜೆಪಿಗೆ ಮತಗಳನ್ನು ಕೊಡ್ತಾರೆ. ಸೊ ಇದು ನಾಳೆ ಕೆಲವೇ ದಿನದಲ್ಲಿ ಅವರು ಅರವಿಂದ್ ಪಾಟೀಲ್ ಬಿಜೆಪಿ ಸೇರಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಕಾಲ್ಕೆರೆದು ಗಡಿ ವಿವಾದ ಸೃಷ್ಟಿ ಮಾಡ್ತಿದ್ರೆ ನಮ್ಮ ಸಚಿವರು ಶಾಸಕರು 1 ಇಂಚು ಜಾಗ ಬಿಟ್ಟುಕೊಡಲ್ಲ. ಶಿವಸೇನೆ ಅಸ್ತಿತ್ವದಲ್ಲೇ ಇಲ್ಲ ಅಂತಿದ್ದಾರೆ. ಇದನ್ನ ಒಂದು ಇಶ್ಯೂ ಮಾಡಿ ಮಂದಿ ಮನಸ್ಸನ್ನು ಡೈವರ್ಟ್ ಮಾಡಲು ಪ್ರಯತ್ನ ಮಾಡ್ತಾರೆ. ಕನ್ನಡಿಗರು ಎಲ್ಲ ಜನರು ಪ್ರೀತಿ ಮಾಡೋದಕ್ಕೆ ನಮ್ಮ ಕರ್ನಾಟಕ ಎಲ್ಲ ಹಂತದಲ್ಲಿ ಫೇಲ್ ಆಗಿದ್ದಾರೆ. ಇದು ಬಾರ್ಡರ್ ಮೇಲೆ ಇಶ್ಯೂ ಮಾಡಿ ಮಂದಿ ಜನ ಮಹಾರಾಷ್ಟ್ರ ಜನತೆನ ಎಮೋಷನ್ ಬ್ಲಾಕ್ ಮಾಡಿ ಮಂದಿ ಮನಸ್ಸನ್ನು ಬೇರೆಗೆ ತಿರುಗಿ ಮಾಡಿದ್ರೆ ಅದ್ರ ಮಾತು ಕೊಡಬಾರ್ದು. ದಯವಿಟ್ಟು ನಮ್ಮ ರಾಜದೃಷ್ಟಿಯಿಂದ ಆ ವಿಷಯ ಮುಗಿದು ಹೋಗಿದೆ. ಏನೋ ತಪ್ಪು ನಮ್ಮ ರಾಜ ಸಲುವಾಗಿ ಆಗಿದ್ರೆ ನಾವು ಮಾಡಬೇಕಾದೈತಿ. ನಮ್ಮ ಕಿವಿ ಮ್ಯಾಗೋದ್ರೆ ಮಾಡತೀವಿ ಅಲ್ಲ. ಅದೇನು MS ಮುಖದ ಬಂದಲ್ಲ, ಕಡಿ ಕಾಲಕ್ಕೆ ಬಂದೈತಿ. ಈಗ ಮುಗಿದ ಈ ಕಡಿ ಕಾಲಕ್ಕೆ ಬಂದೈತಿ, ಈಗ ಏನು ಉಳಿದಿಲ್ಲ.
ಬೆಳಗಾವಿ ಕೇಂದ್ರಾಡಳಿತ ಮಾಡ್ಕೋತೀನಿ ಅಂತ ಅಂತಾರೆ ಅಂದರೆ ನಾವೇನು ಕೈ ಕಟ್ಕೊಂಡು ಕೂತಿಲ್ಲ. ಆದರೆ ಇವರು ಪದೇ ಪದೇ ಆ ರೀತಿ ಹೇಳಿದರೆ ನಾವು ಕೈ ಕಟ್ಕೊಂಡು ಕೂತಿಲ್ಲ. ಅದಕ್ಕೆ ಏನು ತಕ್ಕ ಶಾಸ್ತಿ ಮಾಡಬೇಕೋ ಅದನ್ನು ಮಾಡ್ತೀವಿ. ಬೆಳಗಾವಿ ಬಗ್ಗೆ ಅವ್ರು ಮಾತಾಡೋದಕ್ಕೆ ಒಂದು ಎಳ್ಳಷ್ಟು ಅಧಿಕಾರ ಇಲ್ಲ. ಬೆಳಗಾವಿಯನ್ನು ನಾವು ಬಿಟ್ಟು ಕೊಡೋದಿಲ್ಲ, ನಾವು ಮೂರ್ಖರಿಲ್ಲ, ನಾವು ಕೈ ಕಟ್ಕೊಂಡು ಕೂತಿಲ್ಲ. ಆ ರೀತಿ ಭಾಳಷ್ಟು ಹೇಳಿಕೆ ಕೊಟ್ಟು ಮುಂದುವರೆದ್ರೆ ಅದಕ್ಕೇನು ಉತ್ತರ ಕೊಡಬೇಕೋ ನಾವು ಕೊಡ್ತೀವಿ ಅನ್ನೋದನ್ನು ಹೇಳ್ತೀವಿ. ಮಹಾರಾಷ್ಟ್ರ ಸರ್ಕಾರದ ಗಡಿ ಸಂಘರ್ಷ ಪುಸ್ತಕದ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಸಿಟ್ಟು ಹೊರಹಾಕಿದ್ರು. ಸರ್ಕಾರಕ್ಕೂ ಕಿವಿ ಹಿಂಡಿದ್ರು. ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಪಾಕಿಸ್ತಾನಿಗಳು ಯಾಕೆ ನಡ್ಕೋತಾರೋ ಹಂಗೆ ಕರ್ನಾಟಕ ಬೆಳಗಾವಿ ಗಡಿಯಲ್ಲಿ MES ಮತ್ತೆ ಶಿವಸೇನೆ ಕಾರ್ಯಕರ್ತರು ನಡ್ಕೋತಾರೆ. ಬೆಳಗಾವಿಯನ್ನು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ, ನಿಪ್ಪಾಣಿ ಕಾರವಾರನ್ನು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇವರ ನಿರಂತರವಾದಂಥ ಪುಂಡಾಟಿಕೆಯನ್ನು ನಾವು ನೋಡಿಕೊಂಡೇ ಬಂದಿದ್ದೀವಿ. ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. 2004ರಿಂದಲೂ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿದ್ರು ಪುಸ್ತಕ ಬಿಡುಗಡೆ ಮಾಡಿ ನ್ಯಾಯಾಂಗ ನಿಂದನೆ ಮಾಡಿದೆ. ಯಡಿಯೂರಪ್ಪ ಸರ್ಕಾರ ಈಗಲೂ ಮೌನವಾಗಿದ್ರೆ ಶಿವಸೇನೆ MES ಪುಂಡಾಟ ಜೋರಾದ್ರೂ ಅಚ್ಚರಿ ಇಲ್ಲ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಇನ್ನು ದೆಹಲಿ ದಂಗೆಯ ಅದೆಷ್ಟೋ ರಹಸ್ಯಗಳು ಇವತ್ತು ಹೊರಗೆ ಬರ್ತಾ ಇವೆ. ಭೀಕರ ದೃಶ್ಯಗಳು, ದಂಗೆಯ ಹಿಂದಿದ್ದವರು, ದೇಶದ್ರೋಹ ಕೆಲಸ ಮಾಡಿದವರ ಮುಖವಾಡ ಕಳಚಿ ಬಿದ್ದಿದೆ. ಖಾಕಿ ಮೇಲೆ ಕೈಯಿಟ್ಟವರಿಗೆ ಈಗ ಬಟ್ಟೆ ಒದ್ದೆ ಆಗ್ತಾ ಇದ್ರೆ, ಇನ್ನೊಂದ್ ಕಡೆ ರೈತ ಸಂಘಟನೆಗಳ ಒಗ್ಗಟ್ಟೇ ಇಬ್ಬಾಗ ಆಗಿದೆ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ರಾಜಕಾರಣಿಗಳು ಬೇಳೆ ಬೇಯಿಸಿಕೊಳ್ಳದೆ ಇರ್ತಾರಾ? ಅವರೂ ದಂಗೆಯ ಹೆಸರಲ್ಲಿ ಹೊಸ ಆಟವನ್ನ ಶುರು ಮಾಡಿದ್ದಾರೆ. ಗಣರಾಜ್ಯೋತ್ಸವದ ದಿನ ದೆಹಲಿಯಲ್ಲಿ ದಂಗೆ ಎಬ್ಬಿಸಿದ್ದ ಒಂದೊಂದು ಭಯಾನಕ ವಿಡಿಯೋಗಳು ಇವತ್ತು ರಿಲೀಸ್ ಆಗಿವೆ. ನಿನ್ನೆ ಕ್ಯಾಮೆರಾ ಕಣ್ಣಿಗೆ ಕಂಡಿದ್ದಕ್ಕಿಂತ ಭೀಕರವಾಗಿದೆ ಇವತ್ತು ರಿಲೀಸ್ ಆಗಿರೋ ವಿಡಿಯೋಗಳು. ಪ್ರತಿಭಟನೆ ಪರೇಡ್ ಹೆಸರಿನಲ್ಲಿ ಪೊಲೀಸರನ್ನ ಮನಸ್ಸೋ ಇಚ್ಛೆ ಥಳಿಸಿದ್ರು. ಭದ್ರತಾ ಪಡೆ ವಾಹನಗಳ ಜೊತೆ ಲಾರಿಗಳು, ಕ್ಯಾಂಟರ್ ವಾಹನಗಳನ್ನು ಧ್ವಂಸ ಮಾಡಿದ್ದಾರೆ. ಟ್ರ್ಯಾಕ್ಟರ್ಗಳಿಂದ ಗುದ್ದಿ ಹಾಳು ಮಾಡಿದ್ರು. ಕಲ್ಲು ದೊಣ್ಣೆಯಿಂದ ಪೊಲೀಸ್ ವಾಹನವನ್ನ ಧ್ವಂಸ ಮಾಡಿದ್ರು. ಟ್ರ್ಯಾಕ್ಟರ್ಗೆ ಕ್ಯಾಂಟರ್ ಕಟ್ಟಿ ಎಳೆದು ರಸ್ತೆಗೆ ಬಿಸಾಕಿದ್ರು. ಲಾರಿಯನ್ನೆಲ್ಲ ಉಲ್ಟಾ ಪಲ್ಟಾ ಮಾಡಿದ್ರು. ಇನ್ನು ಕೆಂಪುಕೋಟೆಗೆ ಲಗ್ಗೆ ಇಟ್ಟು ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ರು. ಸಿಖ್ ಧ್ವಜ, ರೈತರ ಧ್ವಜ ಹಾರಿಸಿದ್ರು. ಆದ್ರೆ ಲಗ್ಗೆ ಹಾಕೋ ಮುನ್ನ ದೊಂಬಿ ಎಬ್ಸಿದ್ರು. ಇದಕ್ಕೆ ಸಾಕ್ಷಿ ಈ ದೃಶ್ಯಗಳು. ನೋಡಿ, ಭದ್ರತಾ ಪಡೆಯ ಕಾರನ್ನ ಹೇಗೆ ಚಚ್ ಹಾಕಿದ್ದಾರೆ. ಇಲ್ಲಿ ನೋಡಿ, ಕೆಂಪುಕೋಟೆಗೆ ಬರುವವರ ತಪಾಸಣೆ ನಡೆಸೋ ಸೆಕ್ಯೂರಿಟಿ ಸೆನ್ಸಾರ್ ಗೇಟ್ಗಳನ್ನ ಹೇಗೆ ಹಾಳು ಮಾಡಿದ್ದಾರೆ. ಇಷ್ಟೇ ಅಲ್ಲ, ಭದ್ರತಾ ಪಡೆಗಳ ಕೊಠಡಿಗಳಿಗೂ ನುಗ್ಗಿ ಸಾಕ್ಷಿ ಸಿಗಬಾರದು ಅಂತ ಸಿಸಿಟಿವಿಗಳನ್ನ, ಕಂಪ್ಯೂಟರ್ಗಳನ್ನೆಲ್ಲ ಪುಡಿ ಪುಡಿ ಮಾಡಿದ್ದಾರೆ. ಇವತ್ತು ಕೇಂದ್ರ ಸಚಿವರು, ಹಿರಿಯ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ಮಾಡಿ ಹೆಚ್ಚುವರಿಯಾಗಿ ಅರೆಸೇನಾ ಪಡೆ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭದ್ರತಾ ಪಡೆಗಳನ್ನ ಹಾಕಿದ್ದಾರೆ. ನಿನ್ನೆ ದೆಹಲಿಯ ಕೆಂಪುಕೋಟೆಯಲ್ಲಿ ಆದಂತಹ ಘಟನೆ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ನಿನ್ನೆ ಘರ್ಷಣೆ ಆದ ಹಿನ್ನೆಲೆಯಲ್ಲಿ, ಜೊತೆಗೆ ಧ್ವಜಾರೋಹಣ ಮಾಡಿದ ಹಿನ್ನೆಲೆಯಲ್ಲಿ ಈಗ ಇಡೀ ಕೆಂಪುಕೋಟೆಗೆ ಭಾರೀ ಬಂದೋಬಸ್ತನ್ನು ಮಾಡಲಾಗಿದೆ. ದೆಹಲಿಯ ಪೊಲೀಸರ ಜೊತೆಗೆ ಪ್ಯಾರಾಮಿಲಿಟರಿ ಫೋರ್ಸ್ ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. 153 ಪೊಲೀಸರಿಗೆ ಗಾಯ, ಇಬ್ಬರ ಸ್ಥಿತಿ ಗಂಭೀರ. ನೆನೆ ಪೊಲೀಸರನ್ನ ಹೇಗೆ ಅಟ್ಟಾಡಿಸಿ ಹೊಡೆದ್ರು ಅನ್ನೋ ದೃಶ್ಯಗಳು ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ. ಪ್ರಾಣ ಉಳಿಸ್ಕೊಳ್ಳೋದಕ್ಕೆ 20-30 ಅಡಿ ಆಳಕ್ಕೆ ಜಿಗಿದು ಕೈಕಾಲ್ ಮುರ್ಕೊಂಡ ಪೊಲೀಸರ ಪಾಡು ಯಾರಿಗೂ ಬೇಡ. ಎಲ್ಲರೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ.
ಮಹಿಳಾ ಪೊಲೀಸ್ ಪೇದೆಗಳು ಘಟನೆಯನ್ನ ಈಗಲೂ ನೆನೆದು ಕಣ್ಣೀರ್ ಹಾಕ್ತಿದ್ದಾರೆ. ये भी था कि सारे लोग किसान हैं, सारे फार्मर्स हैं, कोई इस तरह के एलिमेंट नहीं है और हम किसी भी तरह का फोर्स इस्तेमाल नहीं करना और हमने बिल्कुल अटमोस्ट रेस्ट्रेंट का इस्तेमाल किया, क्योंकि अगर हम लोग फोर्स इस्तेमाल करते तो बहुत ज़्यादा कैजुअल्टी हो सकती थी, बहुत ज़्यादा नुकसान हो सकता था. नीचे इन्होंने कुछ साथियों पे हमला कर दिया, हमारे कई साथी घायल हो गए. ರಾಷ್ಟ್ರ ಧ್ವಜಕ್ಕೆ ಅವಮಾನಿಸಿದ್ದೇ ಬಿಜೆಪಿ ಭಕ್ತ ಎಂದ ಕಾಂಗ್ರೆಸ್. ಕೆಂಪುಕೋಟೆ ಮೇಲೆ ರಾಷ್ಟ್ರ ಧ್ವಜವನ್ನೇ ಕಿತ್ತಾಕಿದ್ದು ದೀಪ್ ಸಿಧು ಅನ್ನೋ ವ್ಯಕ್ತಿ. ಈತ ಬಿಜೆಪಿ ಸಂಸದ ಹಾಗೂ ಬಾಲಿವುಡ್ ನಟ ಸನ್ನಿ ಡಿಯೋಲ್ ಪರಮಾಪ್ತ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರ ಜೊತೆಯೂ ಫೋಟೋ ತೆಗೆಸಿಕೊಂಡಿದ್ದ. ಬಿಜೆಪಿಯವರೇ ದೆಹಲಿ ಗಲಭೆಗೆ ಕಾರಣೀಭೂತರು ಅಂತ ಆಮ್ ಆದ್ಮಿ ಪಕ್ಷದವರು ಇವತ್ತು ಕೆಲವು ಫೋಟೋಗಳನ್ನ ರಿಲೀಸ್ ಮಾಡಿದ್ರು. ಇದರ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರ ಮತ್ತು ಗುಪ್ತಚರ ಇಲಾಖೆ ವೈಫಲ್ಯ ಅಂದ್ರು. Select group of violent mob led by a particular BJP supporter leaders permitted to enter the premises of Red Fort. They were permitted to even put a flag and the police took no action. Till today even a single FIR has not been lodged against Deep Sidhu or others. Why this double standard? ದೆಹಲಿ ದಂಗೆಗೆ ಕಾಂಗ್ರೆಸ್ ಕುಮ್ಮಕ್ಕು ಅಂತಿದೆ ಬಿಜೆಪಿ. ಕಾಂಗ್ರೆಸ್ನವರ ಮಾತು ಕೇಳ್ಕೊಂಡು ಬಿಜೆಪಿಯವರು ಸುಮ್ಮನಿರ್ತಾರ? ಗಲಭೆಗೆ ಕಾಂಗ್ರೆಸ್ನವರೇ ಕಾರಣ ಅಂದ್ರು. ರೈತರ ಬಗ್ಗೆ ನಮ್ಗೆ ವಿಶೇಷವಾದಂತ ನಮ್ಗೆ ಗೌರವ ಇದೆ. ಕಾನೂನನ್ನು ಕೈ ತೊಗೊಂಡಂತ ಕೆಲಸ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಯಾವತ್ತು ರೈತರು ಮಾಡಲಿಲ್ಲ, ಮುಂದೆ ಕೂಡ ಮಾಡಕ್ ಹೋಗಲ್ಲ. ಆದ್ರೆ ಇಲ್ಲಿದ್ದಂತ ರೈತರೆಲ್ಲರೂ ಕೂಡ ಅವ್ರು ಕಾಂಗ್ರೆಸ್ ಪಕ್ಷದವರು ಅವರೇ ಪ್ರಚೋದನೆಯನ್ನು ಮಾಡಿ ಅವರೇ ರೈತರಾಗಿ ಬಿಂಬಿಸಿ ಈ ರೀತಿ ನಾಟಕವಾದಂತ ಕೆಲಸಗಳು ನಡೀತಾ ಇದಾವೆ. ಕೇಂದ್ರ ಸರ್ಕಾರ ಜೊತೆಲಿ ರಾಜ್ಯ ಸರ್ಕಾರದ ಜೊತೆಲಿ ಇನ್ನು ನಾಟಕಗಳು ನಡೆಯಲ್ಲ. ದೆಹಲಿ ದಂಗೆ 22 FIR, 37 ರೈತ ನಾಯಕರ ಮೇಲೆ ಕೇಸ್. ದೆಹಲಿ ಪೊಲೀಸರು ಇಲ್ಲಿವರೆಗೂ 22 FIR ದಾಖಲಿಸಿದ್ದಾರೆ. ದೆಹಲಿ ದಂಗೆಗೆ ಒಟ್ಟು 37 ರೈತ ನಾಯಕರು, ಹೋರಾಟಗಾರರೇ ಕಾರಣ ಅಂತ FIRನಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರಮುಖವಾಗಿ ಮೇಧಾ ಪಾಟ್ಕರ್, ಸಾಮಾಜಿಕ ಹೋರಾಟಗಾರ್ತಿ ಬೂಟಾ ಸಿಂಗ್ ಬುರ್ಜಿಲ್, ರೈತ ನಾಯಕ ಸಾಮಾಜಿಕ ಹೋರಾಟಗಾರ ಯೋಗೇಂದ್ರ ಯಾದವ್ ಸೇರಿ ಪ್ರತಿಭಟನೆ ನಡೆಸ್ತಾ ಇರೋ 8 ರೈತ ನಾಯಕರ ಬಂಧನಕ್ಕೂ ದೆಹಲಿ ಪೊಲೀಸರು FIR ದಾಖಲಿಸಿದ್ದಾರೆ. ರೈತ ಸಂಘಟನೆಗಳಲ್ಲೇ ಬಿರುಕು. ದೆಹಲಿ ಪ್ರೊಟೆಸ್ಟ್ನಿಂದ 2 ಟೀಮ್ ಔಟ್. ಕೆಂಪುಕೋಟೆಗೆ ನುಗ್ಗಿ ರಾಷ್ಟ್ರ ಧ್ವಜವನ್ನೇ ಕಿತ್ತಾಕದ ಮೇಲೆ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಿದೆ. ಅಷ್ಟೇ ಅಲ್ಲ, ದೆಹಲಿಯಲ್ಲಿ ಪ್ರತಿಭಟಿಸ್ತಾ ಇರೋ ರೈತ ಸಂಘಟನೆಗಳಲ್ಲೂ ಒಡಕು ಮೂಡಿದೆ. ಇವತ್ತು ಅಖಿಲ ಭಾರತ್ ಕಿಸಾನ್ ಸಂಘರ್ಷ ಸಮನ್ವಯ ಸಮಿತಿ ಮತ್ತು ಕಿಸಾನ್ ಮಜ್ದೂರ್ ಸಂಘ ಪ್ರತಿಭಟನೆಯಿಂದ ಹೊರಬಂದಿದೆ. ಇನ್ನು ರಾಷ್ಟ್ರ ಧ್ವಜ ಹಾರಿಸಿದ್ದ ದೀಪ್ ಸಿಧುವನ್ನು ಪ್ರತಿಭಟನೆ ಜಾಗದಿಂದ ಆಚೆ ಕಳುಹಿಸಿದ್ದಾರೆ. ಹೇಳ್ತಾ ಹೋದ್ರೆ ದೆಹಲಿ ದಂಗೆಯ ಕಥೆ ಮುಗಿಯೋದಿಲ್ಲ. ಒಟ್ನಲ್ಲಿ ದಂಗೆ ಎಬ್ಬಿಸಿ ರಾಷ್ಟ್ರ ಧ್ವಜಕ್ಕೆ ಅವಮಾನಿಸಿದವರಿಗೆ ಕಾನೂನಿನ ಕುಣಿಕೆ ಬೀಳೋದು ಶತಸಿದ್ಧ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ. ಬ್ರೇಕ್. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಅಕ್ರಮ ಆಸ್ತಿ ಮಾಡಿದ್ರು, ಜೈಲು ಸೇರಿದ್ರು, 10 ಕೋಟಿ ದಂಡ ಕಟ್ಟಿದ್ರು. ಈಗ ಅದೇ ಶಶಿಕಲಾ ಶಿಕ್ಷೆ ಅನುಭವಿಸಿ ರಿಲೀಸ್ ಕೂಡ ಆಗಿದ್ದಾರೆ. ಆದ್ರೆ ಕೊರೋನಾ ಒಕ್ಕರಿಸಿದ್ದು ಪಾಪ ಆಸ್ಪತ್ರೆಯಲ್ಲೇ ಇದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ಮೇಲೆ ರಾಜಕೀಯ ಚದುರಂಗದಾಟ ಶುರು ಮಾಡ್ತಾರಂತೆ. 4 ವರ್ಷದ ಜೈಲು ಶಿಕ್ಷೆ ಅಂತ್ಯ, ಸೆರೆವಾಸದಿಂದ ಚಿನ್ನಮ್ಮಗೆ ಮುಕ್ತಿ. ಅಕ್ರಮ ಆಸ್ತಿಗಳಿಕೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಚಿನ್ನಮ್ಮಗೆ ಕೊನೆಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಕೊರೋನಾದಿಂದ ಆಸ್ಪತ್ರೆ ಸೇರಿರೋ ಶಶಿಕಲಾ ಅವರಿಗೆ ಆಸ್ಪತ್ರೆಯಲ್ಲೇ ಜೈಲು ವಾಸದಿಂದ ಮುಕ್ತಿ ಸಿಕ್ಕಿದೆ. ಪಿಪಿಇ ಕಿಟ್ ಧರಿಸಿಕೊಂಡೇ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಿದ್ದ ಜೈಲಾಧಿಕಾರಿಗಳು ಶಶಿಕಲಾ ಅವರ ಸಹಿ ಪಡೆದು ಬಿಡುಗಡೆ ಪ್ರಕ್ರಿಯೆ ಮುಗಿಸಿದ್ರು. We are all very happy that our beloved Chinnamma is released by the jail authorities officially. When she will be discharged and all, later we will, after the advice of the doctors only, we will decide. ತಮ್ಮ ನೆಚ್ಚಿನ ನಾಯಕಿಯ ಬಿಡುಗಡೆ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಕೆಲ ನಾಯಕರು ಹಾಗೂ ಅಭಿಮಾನಿಗಳು ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಿದ್ರು. ಬಿಡುಗಡೆಯ ಸುದ್ದಿ ತಲುಪುತ್ತಿದ್ದಂತೆ ಆಸ್ಪತ್ರೆ ಹೊರಗಿದ್ದ ಚಿನ್ನಮ್ಮನ ಅಭಿಮಾನಿಗಳು ಸಿಹಿ ಹಂಚಿ ಸಂಭ್ರಮಿಸಿದ್ರು. ಜೈಲು ವಾಸದಿಂದ ಮುಕ್ತಿ ಸಿಕ್ಕಿದ್ರು ಆಸ್ಪತ್ರೆ ವಾಸದಿಂದ ಚಿನ್ನಮ್ಮಗೆ ಸದ್ಯಕ್ಕೆ ಬಿಡುಗಡೆ ಇಲ್ಲ. ಇನ್ನೂ 3-4 ದಿನ ಆಸ್ಪತ್ರೆಯಲ್ಲೇ ಉಳಿಯಲಿದ್ದಾರೆ. ಅಲ್ಲದೆ ಇವತ್ತಿನವರೆಗೆ ಪೊಲೀಸ್ ಭದ್ರತೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಶಶಿಕಲಾ ಇದೀಗ ಸಾಮಾನ್ಯ ರೋಗಿಯಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. We all went to the 6th floor where madam was hospitalized, and there we met madam and we explained the facts,
and prison authorities informed that she is released today, and necessary signatures are obtained from her. And the prison authorities, based on my application, have submitted the sentence completion certificate also. ಇನ್ನೊಂದೆಡೆ ಶಶಿಕಲಾ ಬಿಡುಗಡೆಯಿಂದ ತಮಿಳುನಾಡು ರಾಜಕೀಯದಲ್ಲೂ ಕುತೂಹಲ ಮನೆ ಮಾಡಿದೆ. ಚೆನ್ನೈಗೆ ಮರಳಿದ ಬಳಿಕ ಅಣ್ಣಾ ಡಿಎಂಕೆ ಪಕ್ಷಕ್ಕೆ ಬಾಸ್ ಆಗ್ತಾರಾ, ಇಲ್ಲ ತನ್ನ ಅಭಿಮಾನಿಗಳು ರಚನೆ ಮಾಡಿರೋ ಎಎಂಎಂಕೆ ಪಕ್ಷದಲ್ಲಿ ಸಕ್ರಿಯರಾಗ್ತಾರಾ ಅನ್ನೋ ಕುತೂಹಲ ಇದೆ. ಅಲ್ಲದೆ ಶಶಿಕಲಾ ಅವರನ್ನ ಅದ್ಧೂರಿಯಾಗಿ ತಮಿಳುನಾಡಿಗೆ ಸ್ವಾಗತ ಮಾಡಲು ಅಭಿಮಾನಿಗಳು ಕೂಡ ಸಜ್ಜಾಗಿದ್ದಾರೆ. ಇದಾದ ಮೇಲೆ ಫೆಬ್ರವರಿ ಬರ್ತಾ ಇರುತ್ತೆ ಕಾಯ್ತಿದ್ದೀವಿ. ಫೆಬ್ರವರಿ ಬರುವಾಗ ನಾವು ಅವರೆಲ್ಲ ಅಲ್ಲಿ ಕಾಯ್ದು ಅವರ ರಿಸೀವ್ ಮಾಡ್ತೀವಿ. ಅವ್ರು ಹೆಂಗಿದರೋ ಪೊದುಚೇಲರ್ ಅಂತ ಹೇಳ್ತಾರೆ, ಆ ಪೊದುಚೇಲರ್ ಆಗಿ ತಿರ್ಗಾ ಬರಬೇಕಂತ ನಾವು ಅವರೆಲ್ಲ TTV ಅವರು ಫಾಲೋ ಮಾಡಿ ಈಗ ಮಾಡ್ತೀವಿ. ಸದ್ಯ ಚಿನ್ನಮ್ಮಗೆ ಜೈಲಿನಿಂದ ಮುಕ್ತಿ ಸಿಕ್ಕಿದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ಮೇಲೆ ತಮಿಳುನಾಡಿಗೆ ವಾಪಸ್ ಆಗಲಿದ್ದಾರೆ. ಚಿನ್ನಮ್ಮನ ಎಂಟ್ರಿಯಿಂದ ತಮಿಳುನಾಡು ರಾಜಕೀಯದಲ್ಲಿ ನಡೆಯೋ ಆಟಗಳು ಏನು ಅನ್ನೋದೇ ಮುಂದಿರುವ ಕುತೂಹಲ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಉಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ ಬ್ರೇಕ್ ಆದ್ಮೇಲೆ. FDA ಪ್ರಶ್ನೆ ಪತ್ರಿಕೆ ಸೋರಿಕೆಯ ಕಿಂಗ್ ಪಿನ್ ಸಂಪರ್ಕದಲ್ಲಿದ್ದ ಒಬ್ಬೊಬ್ಬರೇ ಲಾಕ್ ಆಗ್ತಿದ್ದಾರೆ. ಇವತ್ತು ಇಬ್ಬರು ಅಂಧರಾಗಿದ್ದಾರೆ. ಅಚ್ಚರಿ ಅಂದ್ರೆ ಸರ್ಕಾರಿ ಸಂಬಳ ತಗೊಂಡು ಸರ್ಕಾರಕ್ಕೆ ಮೋಸ ಮಾಡ್ತಿರೋರ ಬಣ್ಣ ಈಗ ಬಯಲಾಗ್ತಾ ಇದೆ. FDA ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನ ಪೊಲೀಸ್ ಇಲಾಖೆ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಕಿಂಗ್ ಪಿನ್ ಸೇರಿ ಪ್ರಮುಖ ಆರೋಪಿಗಳನ್ನ ಬಲೆಗೆ ಕೆಡವಿದ್ದ ಸಿಸಿಬಿ ಟೀಮ್ ಈಗ ಮತ್ತೊಂದು ಬೇಟೆಯಾಡಿದೆ. ಕಿಂಗ್ ಪಿನ್ ಸಂಪರ್ಕ ಪೇದೆ ಅಂದರ್. FDA ಪೇಪರ್ ಲೀಕ್ ಕೇಸ್ನಲ್ಲಿ ಪೊಲೀಸ್ ಪೇದೆ ಮುಸ್ತಾಕ್ ಎಂಬಾತನನ್ನ ಸಿಸಿಬಿ ಬಂಧಿಸಿದೆ. ಈತ CAR ಹೆಡ್ ಕ್ವಾರ್ಟರ್ಸ್ನಲ್ಲಿ ಕೆಲಸ ಮಾಡ್ತಿದ್ದ. ಪ್ರಮುಖ ಆರೋಪಿಯಾಗಿರೋ KPSC ಸಿಬ್ಬಂದಿ ಸನಾ ಬೇಡಿಗೆ ಗೆಳೆಯನಾಗಿದ್ದ ಮುಸ್ತಾಕ್ ಪ್ರಶ್ನೆ ಪತ್ರಿಕೆ ಪಡೆದಿದ್ದ. ಸನಾಳಿಂದ ಪಡೆದ ಪ್ರಶ್ನೆ ಪತ್ರಿಕೆಗಳನ್ನ ಈತ ಏನ್ ಮಾಡಿದ್ದಾನೆ, ಯಾರಿಗೆಲ್ಲ ಕೊಟ್ಟಿದ್ದಾನೆ ಅನ್ನೋ ಬಗ್ಗೆ ಸಿಸಿಬಿ ಬಾಯ್ಬಿಡಿಸ್ತಿದೆ. ಲೀಕ್ ಹಿಂದೆ ಭಾವನಾತ್ಮಕ ಬ್ಲಾಕ್ ಮೇಲ್. ಲೀಕಾಸುರರಿಗೆ ಸಿಸಿಬಿಯಿಂದ ಫುಲ್ ಡ್ರಿಲ್. NDA ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪ್ರಮುಖ ಆರೋಪಿಗಳಾದ ಸನಾ ಬೇಡಿ ಹಾಗೂ ರಮೇಶ್ ಮಧ್ಯೆ ಆತ್ಮೀಯತೆ ಇತ್ತು ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಇಬ್ಬರು KPSC ಕಚೇರಿಯಲ್ಲೇ ಕೆಲಸ ಮಾಡ್ತಿದ್ರಿಂದ ಸ್ನೇಹ ಬೆಳೆದಿತ್ತು. ಇದೇ ಸ್ನೇಹವನ್ನ ಬಳಸಿಕೊಂಡ ರಮೇಶ್ ತನ್ನ ಮನೆಯ ಕಷ್ಟಗಳನ್ನ ಸನಾ ಬಳಿ ಹೇಳಿಕೊಂಡು ಪ್ರಶ್ನೆ ಪತ್ರಿಕೆ ನೀಡುವಂತೆ ಭಾವನಾತ್ಮಕವಾಗಿ ಬ್ಲಾಕ್ ಮೇಲ್ ಮಾಡ್ತಿದ್ದಂತೆ. ಬಳಿಕ ಪೆನ್ಡ್ರೈವ್ ಮೂಲಕ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದಿದ್ದ. ಈ ಪೆನ್ಡ್ರೈವ್ ಅನ್ನ ಮತ್ತೊಬ್ಬ ಆರೋಪಿ ಚಂದ್ರುಗೆ ಕೊಟ್ಟು ಲಕ್ಷ ಪಡೆಯುವಂತೆ ಹೇಳಿದ್ದ ಅನ್ನೋದು ತನಿಖೆಯಲ್ಲಿ ತಿಳಿದು ಬಂದಿದೆ. ನಾನು ಭಾಳ ಸ್ಪಷ್ಟವಾದಂಥ ಆದೇಶ ಕೊಟ್ಟಿದ್ದೇನೆ. ರಿಸೀವ್ ಮಾಡಿದವರು ಹಲವಾರು ಜನ ಇದ್ದಾರೆ, ಒಬ್ಬರಿಲ್ಲ, ಹಲವಾರು ಜನ. ಯಾರೇ ಎಷ್ಟು, ನಾನು ಆಗಲೇ ಮೊದಲೇ ಹೇಳಿದ್ದೀನಿ, ಯಾರೇ ಎಷ್ಟೇ ದೊಡ್ಡವರಿದ್ದರೂ ನಾವು ಅವ್ರನ್ನ ಬಂಧಿಸ್ತೇವೆ, ಕಾರ್ಯಾಚರಣೆಯನ್ನು ಮಾಡ್ತೇವೆ, ತನಿಖೆ ಮಾಡ್ತೇವೆ, ಶಿಕ್ಷೆಗೆ ಗುರಿಪಡಿಸ್ತೇವೆ. ಮೂಲ ಯಾರು ಇದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಯಿತು. ಈಗ ಅದನ್ನು ಕೇವಲ 3 ದಿವಸದಲ್ಲೇ ಕಂಡು ಹಿಡಿದಿದೆ. CCB ಒಳ್ಳೆ ಕೆಲಸ ಮಾಡ್ತಾ ಇದೆ. ಆ ಒಳ್ಳೆ ಕೆಲಸದಿಂದ ಮುಂದೆ ಯಾರು ತೆಗೆದುಕೊಂಡ್ರು ಅನ್ನೋದನ್ನು ಕೂಡ ಕಂಡು ಹಿಡಿಯಲು ಸಾಧ್ಯ ಆಗ್ತದೆ. ಆ ಕೆಲಸವನ್ನು ನಾವು ಮಾಡ್ತೀವಿ. KPSC ಕರ್ಮಕಾಂಡದ ಈ ಪ್ರಕರಣದಲ್ಲಿ ಮತ್ತಿಬ್ಬರು ಶಾಮೀಲಾಗಿರೋ ಶಂಕೆ ಇದೆ. ಕಿಂಗ್ ಪಿನ್ ಸನಾ ಬೇಡಿ ಫೋನ್ CDR ಮೂಲಕ ಆ ಇಬ್ಬರಿಗೆ ಸಿಸಿಬಿ ಗಾಳ ಹಾಕಿದೆ. ಆದರೆ ಫೋನ್ ಸ್ವಿಚ್ ಆಫ್ ಆಗಿದೆಯಂತೆ. ಹೀಗೆ FDA ಲೀಕಾಸುರರ ಜಾಲ ದಿನ ಕಳೆದಂತೆ ವಿಸ್ತಾರ ಆಗ್ತಾನೆ ಇವೆ. ಗಂಗಾಧರ್ ವಾಗಟ ಜೊತೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಉಳಿದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಎಕ್ಸ್‌ಪ್ರೆಸ್ 18 ನಲ್ಲಿ. ನಾಳೆಯಿಂದ 7 ದಿನಗಳ ಕಾಲ ವಿಧಾನಮಂಡಲ ಅಧಿವೇಶನ ನಡೆಯಲಿದ್ದು 11 ವಿಧೇಯಕಗಳ ಮಂಡನೆಯಾಗಲಿದೆ. ಅಧಿವೇಶನಕ್ಕೆ ಸಾರ್ವಜನಿಕರಿಗೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಮುಂಬರುವ ಕೇರಳ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದು ರಾಹುಲ್ ಗಾಂಧಿ 2 ದಿನಗಳ ಕೇರಳ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ವಂದೂರು ಪಟ್ಟಣದಲ್ಲಿ ಪ್ರೌಢಶಾಲೆಯನ್ನ ಉದ್ಘಾಟನೆ ಮಾಡಿದ್ದಾರೆ ರಾಹುಲ್ ಗಾಂಧಿ. ನಕಲಿ ದಾಖಲೆ ಸೃಷ್ಟಿಸಿ ಅಕ್ರಮ ಡಿನೋಟಿಫೈ ಮಾಡಿದ ಕೇಸ್ಗೆ ಸಂಬಂಧಪಟ್ಟ ಹಾಗೆ BSY ಸಚಿವ ಮುರುಗೇಶ್ ನಿರಾಣಿಗೆ ನಿರಾಳವಾಗಿದೆ. ನ್ಯಾಯ ಸಿಗುತ್ತೆ ಅಂತ ಹೇಳಿದ್ದಾರೆ ಸಚಿವರು. ಆಪರೇಷನ್ ಕಮಲ ವಿಶೇಷ ಕೋರ್ಟ್ಗೆ ಇದನ್ನ ನೀಡಲಾಗಿದೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.